ಬಾಮೈದ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಅಷ್ಟೇ. ಬಾ ಬೇಗ ಹೋಗೋಣ. 10 ನಿಮಿಷದಲ್ಲಿ ಅಲ್ಲಿಗೆ ಹೇಗೆ ಹೋಗೋಕ್ಕಾಗತ್ತೆ ಬಾಮೈದ? ನಾವು ಕಾರ್ ತಗೊಂಡು ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಫಂಕ್ಷನ್ನೇ ಮುಗ್ದೋಗಿರುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ದಿವ್ಯಾ, ಆಚಾರ್ಯಗೆ ನಮಸ್ಕಾರ ಮಾಡಮ್ಮ. ನಾನು ಇವನ್ ಕಾಲಿಗೆ ಬೀಳ್ಬೇಕಾ? ಇವ್ ಮಾಡೋ ಕೆಲ್ಸಕ್ಕೆ ಎಷ್ಟು ದುಡ್ಡಾಯ್ತು ಅಂತ ಕೇಳಿ ಕೊಟ್ಟು ಇಲ್ಲಿಂದ ಹೋಗೋದು ಬಿಟ್ಟು ಇವನ್ ಕಾಲಿಗೆ ಬೀಳೋಕೆ ನನಗೆ ಹೇಳ್ತಿದ್ದಾರೆ. ಈ ಗೊಡ್ಡ ಸಂಪ್ರದಾಯದಿಂದ ಇವರೆಲ್ಲ ಯಾವಾಗ ಆಚೆ ಬರ್ತಾರೋ? ದಿವ್ಯಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಇಡೀ ಜೀವನ ನೀನು ಕುತ್ಕೇಲಿರೋ ತಾಳಿನ ಮಾಡಿಕೊಡೋರು ಇವರು. ಅವ್ರ ಕಾಲಿಗೆ ಬಿದ್ದರೆ ನಿನಗೆ ಪುಣ್ಯ ಬರುತ್ತೆ. ನಮಸ್ಕಾರ ಮಾಡು. ಅಷ್ಟೇ ಅಲ್ಲಮ್ಮ, ತಾಳಿ ಭಾಗ್ಯ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಮಸ್ಕಾರ ಮಾಡು. ದೀರ್ಘ ಸುಮಂಗಲೇ ಭವ. ಇದೇನು ಕರ್ಮಾನೋ? ಆಚಾರ್ಯ, ತಾಳಿ ಮಾತ್ರ ಚೆನ್ನಾಗಿ ಮಾಡಿಕೊಡ್ಬೇಕು. ಏನ್ ಚೆನ್ನಾಗಿ ಮಾಡಿದ್ರೆ ಏನ್ ಬಂತು? ತಾಳಿ ಕಟ್ಟೋನೆ ಪೂಜೆಗೆ ಬರ್ಲಿಲ್ವಲ್ಲ. ಅವನು ಯಾವತ್ತೂ ಈ ರೀತಿ ಮಾಡಿದವನೇ ಅಲ್ಲ. ಅವನು ಯಾಕೆ ಹೀಗೆ ಮಾಡ್ದ ಅಂತ ಗೊತ್ತಾಗ್ತಾ ಇಲ್ಲ. ಏನು ಕೆಲಸ ಇತ್ತೋ ಏನೋ. ಆದರೂ ಪೂಜೆಗೆ ಬರದೇ ಇರೋದು ಒಂದು ತಪ್ಪೇ ರೀ. ಹೋಗಲಿ ಬಿಡಿಮ್ಮ, ಆಗಬೇಕಾಗಿರೋ ಪೂಜೆ ಶಾಸ್ತ್ರೋಕ್ತವಾಗಿ ಸಾಂಗವಾಗಿ ನಡೀತಲ್ಲ, ಅಷ್ಟು ಸಾಕು. ಅಕ್ಕ, ಅವನ್ನ ಅಷ್ಟು ಮುದ್ದು ಮಾಡಿ ಬೆಳೆಸೋದಕ್ಕೆ ನೋಡ್ದ ಹೇಗ್ ಮಾಡ್ದ? ಇದು ಎಷ್ಟು ಇಂಪಾರ್ಟೆಂಟ್ ಪೂಜೆ ಅಂತ ಅವನಿಗೂ ಗೊತ್ತಿದೆ. ಆದ್ರೂ ಅವ್ನು ಬಂದಿಲ್ಲ ಅಂದ್ರೆ ಏನ್ ಅರ್ಥ ಅಲ್ವಾ? ಏನರ್ಥನೋ? ಸತ್ಯ, ಮೆತ್ತು ಕೊಡ್ಸು ಸತ್ಯ. ಸತ್ಯ, ನಿಧಾನ ಕೊಡ್ಸು ಸತ್ಯ, ನಿಧಾನ ಕೊಡ್ಸು. ನಿಧಾನಕ್ಕೆ ಹೋದ್ರೆ ಸಂಜೆವರೆಗೂ ರೋಡಲ್ಲೇ ಇರ್ಬೇಕಾಗುತ್ತೆ. ಗಟ್ಟಿಯಾಗಿ ಹಿಡ್ಕೋ. ಅಮ್ಮ, ನೀವೇನು ಬೇಸರ ಮಾಡ್ಕೋಬೇಡಿ. ಅವನು ಯಾಕೆ ಬರಲಿಲ್ಲ ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಅವನ ಮನೆಗೆ ಬಂದಮೇಲೆ ನಾನು ವಿಚಾರಿಸ್ಕೊತೀನಿ. ನಮ್ಮಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಅಣ್ಣ, ನೀವೇ ಕ್ಷಮೆ ಕೇಳ್ತೀರಾ? ಅತ್ತೆ ಹೇಳಿದ ಪ್ರಕಾರ ಎಲ್ಲ ಶಾಸ್ತ್ರಗಳು ಶಾಸ್ತ್ರೋಕ್ತವಾಗಿ ಆಗಿದೆ. ನಮಗೇನು ಬೇಜಾರಿಲ್ಲ. ನಿಮಗೆ ಬೇಜಾರಿಲ್ಲದೆ ಇರ್ಬೋದು, ಆದರೆ ಪಾಪ ನಮ್ಮ ದಿವ್ಯಾ ಅವನಿಗೋಸ್ಕರ ಕಾಯ್ತಾ ಇದ್ಲು. ಅವನಿಗೋಸ್ಕರ ಆದರೂ ಅವ್ನು ಬರಬೇಕಿತ್ತು. ದಿವ್ಯಾ, ನೀನೇನು ಯೋಚನೆ ಮಾಡಬೇಡಮ್ಮ. ಅವ್ನ ಮನೆಗೆ ಬರಲಿ, ಅವನ್ನ ಸರಿಯಾಗಿ ನಾನು ವಿಚಾರಿಸ್ಕೋತೀನಿ. ಅಲ್ವಾ ಅಕ್ಕ? ಕಣೆ. ಹಾಂ ಆಚಾರ್ಯ, ನಾವಿನ್ನು ಬರ್ತೀವಿ. ಆಯಿತು, ಒಳ್ಳೆಯದಾಗಲಿ. ದಿವ್ಯಾ, ತಾಳಿ ಮಾಡಿಸೋ ಶಾಸ್ತ್ರಕ್ಕೆ ಕಾರ್ತಿಕ್ ಬರ್ಲಿಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋದ್ರ ಬದಲು ಮದುವೆ ದಿನನಾದ್ರೂ ತಾಳಿ ಕಟ್ಟಕ್ಕೆ ಕಾರ್ತಿಕ್ ಬರ್ತಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ನಾನು ಅದನ್ನೇ ಹೇಳ್ದೆ ಕೀರ್ತನ, ಕಾರ್ತಿಕ್ ಇಷ್ಟು ಜಾಲಿ ಹುಡುಗ ಅಂತ. ಪಾಪ ಮೇಡಮ್ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಸತ್ತೆ. ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ.